ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಕ್ಕಂಥ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ಈ ವಿಡಿಯೋ ಮಾಡೋದಕ್ಕೆ ಮೇನ್ ಉದ್ದೇಶ ಏನಪ್ಪ ಅಂದರೆ, ನಾನು ಆ್ಯಸ್ ಎ ಆಸ್ಪಿರೆಂಟ್ ಆಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗೋಕ್ಕೆ ನಾನು ಯಾವ ಥರ ಎಕ್ಸಾಮಲ್ಲಿ ಟೈಮ್ನ ಮ್ಯಾನೇಜ್ ಮಾಡ್ತಿದ್ದೆ ಅನ್ನೋ ಬಗ್ಗೆ ಒಂದು ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತೀನಿ. ಸೊ ಎಲ್ಲರಿಗೂ ವೆಲ್ಕಮ್. ಸೊ ಈಗ ಸದ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಹೇಳ್ಬೇಕಾದ್ರೆ, ನಮ್ಮ ವಿದ್ಯಾರ್ಥಿಪರ ಸಂಘಟನೆಗಳ ಮುಖಂಡರುಗಳು ನಾಳೆ ಅಥವಾ ನಾಡಿದ್ದು CM ಸರ್ನ ಮೀಟ್ ಆಗೋದಕ್ಕೆ ಟೈಮ್ ಕೋರಿದ್ರು. ಅದರ ಪ್ರಕಾರ CM ಸಾಹೇಬರು ಒಪ್ಪಿಗೆ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರು ಮತ್ತು ಅವರ ಇನ್ನಿತರ ಅವರ ಸಂಘಟನೆಯ ಪದಾಧಿಕಾರಿಗಳ ಜೊತೆ ಮತ್ತು ವಿವಿಧ ವಿದ್ಯಾರ್ಥಿಪರ ಸಂಘಟನೆಗಳು ಮಾತುಕತೆ ಏರ್ಪಡಿಸೋ ಬಗ್ಗೆ ಮಾನ್ಯ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಶಶಿಕುಮಾರ್ ಸರ್ ಮೀಟಿಂಗ್ ಅರೇಂಜ್ ಮಾಡಿದ್ರಂತೆ. ಅದರಲ್ಲಿ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ವಿದ್ಯಾರ್ಥಿಗಳ ಅನುಭವಿಸ್ತಕ್ಕಂಥ ನೋವುಗಳು ಅರ್ಥ ಆಗಿ ಏನಾದರೂ ಒಂದು ದೊಡ್ಡ ಡಿಸಿಷನ್ ತೊಗೊಂಡು ಕೂಡಲೇ ನೇಮಕಾತಿ ಪ್ರಾರಂಭಿಸಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಮಾಡಿಕೊಟ್ಟ ಆಗುತ್ತೆ. ಸೊ ಆ ನಿಟ್ಟಲ್ಲಿ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ನೇಮಕಾತಿ ಪ್ರಾರಂಭಿಸೋದ್ರ ಮೂಲಕ ಅವರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ಕೊಡಲಿ ಮತ್ತು ಅವರ ಸುಂದರವಾದ ಜೀವನವನ್ನು ಕಟ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಬೇಡ್ಕೊಳ್ತಾ, ಸೊ ಈ ವಿಡಿಯೋ ಮಾಡೋದಕ್ಕೆ ಮೇನ್ ಉದ್ದೇಶ ಆಗಲೇ ಹೇಳ್ದಂಗೆ, ಸೊ ನಾನು ಆ್ಯಸ್ ಎ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗೋದಕ್ಕೆ ಯಾವ ಥರ ಎಕ್ಸಾಮಲ್ಲಿ ಟೈಮನ್ನ ಮ್ಯಾನೇಜ್ ಮಾಡ್ತಿದ್ದೆ. ನಾನು ಅಂದರೆ ಈಗ KSP ಡಿಪಾರ್ಟ್ಮೆಂಟ್ ನಡೆಸ್ತಕ್ಕಂಥ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ, KPSC ನಡೆಸ್ತಕ್ಕಂಥ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ. ಈ KA ಎಕ್ಸಾಮು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ, ಆ ಅಥಾರಿಟಿ ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಕೂಡ ಕ್ರ್ಯಾಕ್ ಮಾಡಿದ್ರಿಂದ ನಾನು ನಿಮಗೆ ಒಂದು ಸಜೆಷನ್ ಹೇಳೋದಕ್ಕೆ ನಾನು ಅರ್ಹತೆ ಇದೆ ಅನ್ಕೋತೀನಿ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ನೀವು ಈಗ ಆಲ್ರೆಡಿ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡಲ್ಲಿ ಇದ್ರೆ ಅಂದರೆ ನಿಮಗೆ ಆಲ್ರೆಡಿ ಬುಕ್ ಲಿಸ್ಟ್ ಬಗ್ಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆ ನಾನು ಬೇಕಾದ್ರೆ ಇನ್ನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈಗ ಆಲ್ರೆಡಿ 2-3 ಇಯರ್ಸ್ ನೀವು ಆಲ್ರೆಡಿ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಫೀಲ್ಡ್. ಸೊ ಇವು ನಿಮ್ಗೆ ಗೊತ್ತಿರುತ್ತೆ ಯಾವ್ಯಾವ ಬುಕ್ ಓದ್ತಿದ್ರಿ ಏನಂತ. ನಾನು ಈಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಲ್ಲ, ಅದನ್ನೇ ಕಂಟಿನ್ಯೂ ಮಾಡಿರಿ. ಬಟ್ ನೆಕ್ಸ್ಟ್ ನಾನು ಆ್ಯಸ್ ಎ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ ಆಗಿದ್ದ ಬ್ಯಾಚಲ್ಲಿ ನನ್ನ ಸ್ಕೋರು 93.75. ಬಳ್ಳಾರಿ ಜಿಲ್ಲೆಗೆ ಪ್ರಥಮ ರ್ಯಾಂಕು ಮತ್ತು ಬೆಂಗಳೂರಿಗೆ 1500 ಪೋಸ್ಟ್ ಏನು ಬೆಂಗಳೂರಿಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ವೇಕೆನ್ಸಿ ಇದ್ದು, ಅದರಲ್ಲಿ ನಾನು ಬೆಂಗಳೂರಿಗೆ 3rd ರ್ಯಾಂಕು ಮತ್ತು 2 DAR ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದೆ. ಸೊ ಅದು 86-87 ಸಮಥಿಂಗ್ ಸ್ಕೋರ್ ಆಗಿತ್ತು. ಅದು ಎಲ್ಲ ಬೆಂಗಳೂರು ಮತ್ತು DAR ಎಲ್ಲ ರಿಸೈನ್ ಮಾಡಿ ಆ್ಯಸ್ ಎ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬಳ್ಳಾರಿ ಜಿಲ್ಲೆಗೆ ನಾನು ನೇಮಕಾತಿ ಹೊಂದಿರ್ತೇನೆ. ಸೊ ಆ ನಿಟ್ಟಿನಲ್ಲಿ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ನೀವು ಟೈಮ್ನ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿರಂಗೆ, ನನಗೆ ಎಷ್ಟು ಗೊತ್ತಾಯಿತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಫಸ್ಟ್ ನಾವು ಯಾವುದೇ ವ್ಯಕ್ತಿಯ ಮೇಲೆ ನಮ್ಮ ಟೈಮ್ನ, ನಮ್ಮ ಪ್ರೀಸಿಯಸ್ ಟೈಮ್ ಬೆಲೆ ಕಟ್ಟಲಾಗಿರ್ತಕ್ಕಂಥ ಸಮಯವನ್ನು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಅವರ ಬ್ಯಾಕ್ಗ್ರೌಂಡು, ಅವರ ಅನುಭವ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ಯೂಟ್ಯೂಬಲ್ಲಿ ಅದು ಫ್ರೀ ಇರೋದ್ರಿಂದ ಎಲ್ಲ ನಾನು ಗೈಡು ನೀನು ಗೈಡು ಅಂತ ಸುಮ್ಮನೆ ಹುಡುಗರಿಗೆ ಮಿಸ್ಗೈಡ್ ಮಾಡ್ತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀವು ಆ್ಯಸ್ ಅ ಸ್ಟೂಡೆಂಟ್ ಆಗಿ ಯಾವುದನ್ನ ವಾಚ್ ಮಾಡಬೇಕು, ಯಾರನ್ನ ಟ್ರಸ್ಟ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಇದು ಐಡಿಯಾ ಇರಲಿ. ಸೊ ಬ್ಲೈಂಡಾಗಿ ಯಾರನ್ನೂ ಫಾಲೋ ಮಾಡೋಕ್ಕೆ ಹೋಗ್ಬಿಡಿ. ಯಾರೋ ಏನೋ ಹೇಳ್ತಾರಂತ ಯಾರನ್ನೂ ಬ್ಲೈಂಡಾಗಿ ಫಾಲೋ ಮಾಡಿಬಿಡ್ರಿ. ಒಂದ್ಸರಿ ನೀವು ಈಗ ಆಲ್ರೆಡಿ ನೀವು ಒಂದು ಒಳ್ಳೆಯ ವಿಚಾರ ಮಾಡ್ತಕ್ಕಂಥ ಏಜಲ್ಲಿ ಇರೋದ್ರಿಂದ ಸರಿಯಾದ ವ್ಯಕ್ತಿಯನ್ನು ಸರಿಯಾದ ವಿಡಿಯೋಗಳನ್ನು ನೋಡಿ ನಿಮ್ಮ ಅಧ್ಯಯನಕ್ಕೆ ಉಪಯೋಗ ಆಗೋ ನಿಟ್ಟಲ್ಲಿ ಅದನ್ನು ಉಪಯೋಗ ಮಾಡಿಕೊಡ್ರಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವುದೇ ಎಕ್ಸಾಮ್ಗೆ ಅಟೆಂಡ್ ಆಗ್ತೀರಿ ಅಂದರೆ, ಈಗ ದೂರ ಎಕ್ಸಾಮ್ ಸೆಂಟರ್ ಇದ್ದರೆ ಬಿಫೋರೇ ಒಂದಿನ ಹೋಗಿ ಅಲ್ಲಿ ಹಾಲ್ಟ್ ಆಗೋದು ಬೆಟರು. ನೀವು ಹರಿಬರಿಲಿ ಹೋಗಿ ಎಕ್ಸಾಮ್ ಇನ್ನೇನು ಸ್ಟಾರ್ಟ್ ಆಗ್ತಾ 5 ನಿಮಿಷದಲ್ಲಿ ಹೋಗಿ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗ್ತೀವಿ ಅಂದರೆ ಅದು ಭಾಳ ತಪ್ಪು. ಆ ಥರ ಮಾಡ್ಬೋದು. ಯಾವುದೇ ಎಕ್ಸಾಮ್ಗೆ ಅಟೆಂಡ್ ಆಗ್ತೀನಿ ಅಂದರೆ ಒಂದಿನ ಬಿಫೋರ್ ಹೋಗಿ ಅಲ್ಲೇ ನೈಟ್ ಸ್ಟೇ ಆಗಿ ಕೂಲು ಮತ್ತು ಕಾಲ್ಮಾಗಿ ಹೋಗಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಎಕ್ಸಾಮ್ ಸೆಂಟರ್ನ ಎಲ್ಲೇ ಹೋದರೂ ನೀವು 1 ಅವರ್ ಬಿಫೋರ್ ನೀವು ಎಕ್ಸಾಮ್ ಸೆಂಟ್ರಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ನಿಮ್ಮದಲ್ಲಿ ಫ್ರಿಸ್ಕಿಂಗು, ಅದೇನು ನಿಮ್ಮ ಡಾಕ್ಯುಮೆಂಟ್ಸ್ ಚೆಕಿಂಗು ಅವೆಲ್ಲ ಆಗ್ತಿರುತ್ತೆ. ಸೊ ಆ ನಿಟ್ಟಲ್ಲಿ ನೀವು ಲೇಟ್ ಆಗೋದ್ರೆ, ನೀವು ಅಲ್ಲಿ ಚೆಕ್ ಮಾಡೋದು ಏನಾದ್ರು ಲೇಟ್ ಆಗಿ ನೀವು ಇದಾದರೆ ನಿಮ್ಮ ಮೈಂಡು ಒಂಥರ ಡಿಸ್ಟ್ರಾಕ್ಟ್ ಆಗುತ್ತೆ. ಸೊ ನೀವು ಎಕ್ಸಾಮ್ ಎಂಟರ್ ಆಗೋದಕ್ಕಿಂತ ಬಿಫೋರ್ ಇಲ್ಲಿ ಡಿಸ್ಟ್ರಾಕ್ಟ್ ಆಗಿಬಿಟ್ರೆ ನೀವು ಓದಿರ್ತಕ್ಕಂಥ ವಿಷಯಗಳು ಆ ಎಕ್ಸಾಮಲ್ಲಿ ನೆನಪಾಗಲ್ಲ. ನಿಮಗೆ ಗೊತ್ತಿರೋಂಥ ಎಷ್ಟೋ ವಿಷಯಗಳನ್ನು ಅಲ್ಲಿ ರೀಕಾಲ್ ಆಗಲ್ಲ. ಮತ್ತು ಕ್ವಶನ್ಗಳನ್ನು ತಪ್ಪು ಮಾಡ್ತೀರಿ ಮತ್ತು ಅದನ್ನು ಕ್ವಶನ್ ಪೇಪರ್ನ ಫುಲ್ ಆಗಿ ಓದೋಕ್ಕಾಗೋದಿಲ್ಲ. ಸೊ ಆ ನಿಟ್ಟಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟು. ಸೊ ಹಾಗಾಗಿ ಯಾವುದೇ ಎಕ್ಸಾಮ್ ಹೋಗ್ತೀನಿ ಅಂದರೆ ನೀವು ಅಲ್ಲಿ ಬಿಫೋರ್ ಆಗಿ ಇರೋದು ನಿಮ್ಮ ಇದು ಕಡ್ಡಾಯವಾಗಿ ಇರಲೇಬೇಕಾಗುತ್ತೆ. ಸೊ ಆ ನಿಟ್ಟಲ್ಲಿ ಇದೊಂದು ಪಾಯಿಂಟು, ಅದನ್ನು ಎಲ್ಲರೂ ಅಳವಡಿಸ್ಕೊಳ್ರಿ. ಸೊ ಅದು ಆಯಿತು. ನೆಕ್ಸ್ಟು ನಾನು ಎಕ್ಸಾಮ್ ಪೇಪರ್ ಕೊಟ್ಟ ತಕ್ಷಣ ಯಾವ ಥರ ನಾನು ಅಟೆಂಡ್ ಮಾಡ್ತಿದ್ದೆ ಎಕ್ಸಾಮ್ ಪೇಪರಲ್ಲಿ ಅಂದರೆ, ಯಾವುದೇ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ 1 ಅಥವಾ 2 ಕ್ವಶನ್ ನೋಡಿ ಈ ಎಕ್ಸಾಮು ಡಿಫಿಕಲ್ಟ್ ಇದೆ, ಈಸಿ ಇದೆ ಅನ್ನೋ ಇದಕ್ಕೆ ಅಸಂಪ್ಷನ್ಗೆ ಬರಬಾರ್ದು. ಸೊ 1 ಅಥವಾ 2 ಕ್ವಶನ್ ಬಿಟ್ಟು ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗಿ ನೀವು ಅಟೆಂಡ್ ಮಾಡೋಗುತ್ತೆ. ಮತ್ತು ನೀವು ನಾನು ಆ್ಯಸ್ ಅಪಾಯಿಂಟ್ ಆಗಬೇಕಾದ್ರೆ ನಾನು ಸೀದಾ ನನಗೆ ಗೊತ್ತಿರ್ತಕ್ಕಂಥ ಕ್ವಶನ್ಗಳಿಗೆ ಗೊತ್ತಿದ್ರೂ ಸಹ ನಾನು OMR ಫಿಲ್ ಮಾಡ್ತಿದ್ದಿಲ್ಲ. ಯಾಕಂದರೆ ನನಗೆ ಇಲ್ಲಿ ಯಾವುದೋ ಕ್ವಶನ್ಸ್ಗೆ ಲಾಸ್ಟಲ್ಲಿ ಯಾವುದೋ ಒಂದು ಕ್ವಶನ್ ಹೋದರೆ ಆನ್ಸರ್ ಗೊತ್ತಿರುತ್ತೆ, ಗೊತ್ತಾಗೋ ಆ ಥರ ಇರುತ್ತೆ. ಸೊ ಹಾಗಾಗಿ ಆ ಥರ 1 ಅಥವಾ 2 ಕ್ವಶನ್ ಪ್ರತಿಯೊಂದು ಎಕ್ಸಾಮಲ್ಲಿ ಇದ್ದೇ ಇರ್ತವೆ. ಸೊ ಹಾಗಾಗಿ ಅದನ್ನು ನಾನು ಇದೊಂದು ಬೆನಿಫಿಟ್ ತೊಗೊಳ್ಳೋಕ್ಕೋಸ್ಕರ ಏನು ಮಾಡ್ತಿದ್ದೆ, ನಾನು ಬರೀ ಕ್ವಶನ್ ಪೇಪರಲ್ಲಿ ಮಾತ್ರ ಟಿಕ್ ಮಾಡ್ತಿದ್ದೆ. ನಾನು OMR ಸೀಟಲ್ಲಿ ಫಿಲ್ ಮಾಡ್ತಿದ್ದಿಲ್ಲ. ಸೊ ಹಾಗಾಗಿ ಗೊತ್ತಿರ್ತಕ್ಕಂಥ ಆನ್ಸರ್ಗೆ ನಾನು ಇದೇ ಆಪ್ಷನ್ ಅಂತ ಜಸ್ಟ್ ಒಂದು ಇನ್ವಿಜಿಲೇಟರ್ಗೆ ಗೊತ್ತಾಗದೇ ಇರೋ ಹಾಗೆ ದೊಡ್ಡದು ಅಲ್ಲ. ಸೊ ಒಂದು ಪಾಯಿಂಟ್ ಇಟ್ಕೊಂಡು ಹೋಗೋದು. ಒಂದು ವೇಳೆ ನಿಮಗೆ 2 ಕ್ವಶನ್, ಒಂದು ಕ್ವಶನಲ್ಲಿ 2 ಆಪ್ಷನಲ್ಲಿ ನಿಮಗೆ ಅಥವಾ A, B ಅಥವಾ C, D ಅದ್ರ 2 ಆಪ್ಷನ್ ಒಳಗೆ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಕ್ವಶನ್ ಮುಂದೆ 2 ಅಂತ ಮಾರ್ಕ್ ಮಾಡಬೇಕಾಗುತ್ತೆ. ಸೊ 2 ಅಂದರೆ ನಾನು ಹೇಳ್ತೀನಿ, ನೆಕ್ಸ್ಟು 2 ಅಂತ ಮಾರ್ಕ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು 3 ಆಪ್ಷನಲ್ಲಿ ಏನಾದರೂ ನಿಮಗೆ
ಕನ್ಫ್ಯೂಷನ್ ಇದ್ದರೆ 3 ಅಂತ ಬರೀರಿ. ಸೊ ಈಗ ಎಲ್ಲ 100 ಕ್ವೆಶ್ಚನ್ಸ್ ನಿಮ್ಗೆ ಕಂಪ್ಲೀಟ್ ಆದಮೇಲೆ ಒಂದು ಐಡಿಯಾ ಬರುತ್ತೆ. ಅದು ನಿಮ್ಗೆ 100% ಶೋರ್ ಶಾಟ್ ಇದ್ದಿದ್ದೆಲ್ಲ ಅದು ಬಿಟ್ಟು ನೆಕ್ಸ್ಟ್ ಏನು 2 ಅಂತ ಮೆನ್ಷನ್ ಮಾಡಿರುತ್ತಲ್ಲ ಅದನ್ನು ಮಾತ್ರ ನೋಡ್ಕೊಂಡು ಹೋಗುತ್ತದೆ. ಹಂಗೆ ಮಾಡೋದ್ರಿಂದ ಏನು ನಿಮಗೆ ಟೈಮ್ ಬಹಳ ಉಳಿತಾಯ ಆಗುತ್ತೆ. ನೀವು ಕಠಿಣ ಕ್ವೆಶ್ಚನ್ಗೆ ಭಾಳ ಟೈಮ್ ಇನ್ವೆಸ್ಟ್ ಮಾಡೋದು ಅಲ್ಲಿ ತಪ್ಪುತ್ತೆ. ಸೊ ನೀವು 2 ಅಂತ ಏನು ಕ್ವೆಶ್ಚನ್ ಅದು 2 ಅಂತ ಮಾರ್ಕ್ ಮಾಡಿರ್ತಾರೆ, ಆ ಕ್ವೆಶ್ಚನ್ ಮಾತ್ರ ಸೆಕೆಂಡ್ ರೌಂಡಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಕಠಿಣ ಕ್ವೆಶ್ಚನ್ಗಳಿಗೆ ಸಮಯ ಕೊಡೋ ಬದಲು ನಾವು ಈಸಿ 50% ಇರತಕ್ಕಂಥ ಕ್ವೆಶ್ಚನ್ಗಳಿಗೆ ಟೈಮ್ ಕೊಟ್ಟರೆ ಅಲ್ಲಿ ಸರಿ ಆಗ್ತಕ್ಕಂಥ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. 50 ಅಂದರೆ ನಿಮಗೆ ಬಂದರೆ 1 ಮಾರ್ಕ್ಸ್ ಬರುತ್ತೆ, ಹೋದರೆ 5 to 5 ಮಾರ್ಕ್ಸ್ ಬರುತ್ತೆ ಅಂತ ಆ ಸಿಚುವೇಷನಲ್ಲಿ ನೀವು ಇಂಪಾರ್ಟೆಂಟ್ ಗೆಸ್ಸಿಂಗ್ ಭಾಳ ವರ್ಕ್ ಆಗುತ್ತೆ ಮತ್ತು ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕಾಗುತ್ತೆ. ಸೊ ಸುಮ್ಮನೆ ಬ್ಲೈಂಡಾಗಿ ಯಾವುದೋ ಟಿಕ್ ಹಾಕೋದಲ್ಲ, ಇಂಪಾರ್ಟೆಂಟ್ ಗೆಸ್ಸಿಂಗ್ ಮಾಡಬೇಕಾಗುತ್ತೆ. ನಾವು ಓದಿರ್ತಕ್ಕಂಥ ವಿಷಯಗಳನ್ನು ರೀಕಾಲ್ ಮಾಡ್ಕೊಂಡು ಅದು ಇಲ್ಲಿಗೆ ಯಾವ ಥರ ಮ್ಯಾಚ್ ಮಾಡ್ಬೋದು, ನಾವು ನಮಗೆ ಗೊತ್ತಿರ್ತಕ್ಕಂಥ ವಿಷಯ ಇದಕ್ಕೆ ಕ್ವಶನ್ಗೆ ಹೆಂಗೆ ಮಾಡಿ ನಾವು ಈ ಕ್ವಶನ್ಗೆ ಆನ್ಸರ್ ಟ್ಯಾಕಲ್ ಅಥವಾ ಕಂಡು ಹಿಡ್ಕೊಳ್ಬೋದು ಅಂತ ನಾವು ಓದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅಲ್ಲಿ ಓರೆ ಹಚ್ಚಿ ನೋಡಿ ಆ ಕ್ವಶನ್ಗೆ ಫೈನಲ್ ಆಗಿ ಆನ್ಸರ್ನ ಟಿಕ್ ಮಾಡಬೇಕಾಗುತ್ತೆ. 50 ಇದಲ್ಲೇ ನೀವು ಬೆಟರ್ ಚಾನ್ಸ್ ತೊಗೊಳ್ಳೋದು ಬೆಟರು. ಮತ್ತು 3 ಅಂತ ಏನು ಮಾರ್ಕ್ ಮಾಡಿರ್ತೀವಿ ಅದನ್ನು ಥರ್ಡ್ ರೌಂಡ್ ಇರಬೇಕಾಗುತ್ತೆ. ಯಾವಾಗಲೂ ಅದ್ರ ಮೇಲೆ ಟೈಮ್ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಸೆಕೆಂಡ್ ಅಂತ ಏನು ಇನ್ವೆಸ್ಟ್ ಮಾಡಿರ್ತೀವಿ ಅದ್ರ ಮೇಲೆ ಈ ಫಸ್ಟ್ ರೌಂಡ್ ಆದ ತಕ್ಷಣ ಸೆಕೆಂಡ್ ಅಂತ ಏನಂತ ಬರೀತೀವಿ ಅದನ್ನು ನೀವು ಕ್ವಶನನ್ನು ನೋಡ್ಕೊಂಡು ಹೋಗಬೇಕಾಗುತ್ತೆ. ಅದಾದ ನಂತರ 3 ಅಂತ ಬರೆದಿರ್ತೀವಲ್ಲ ಆ ಕ್ವಶನನ್ನು ನೋಡಬೇಕಾಗುತ್ತೆ. ಅದು ಜಾಸ್ತಿ ಸ್ವಲ್ಪ ಟಫ್ ಇರುತ್ತೆ. ಮತ್ತು 3 ಆಪ್ಷನಲ್ಲಿ ನಮಗೆ ಕನ್ಫ್ಯೂಷನ್ ಇರೋದ್ರಿಂದ ಅದನ್ನು ನೆಕ್ಸ್ಟ್ ರೌಂಡ್ಗೆ ಲಾಸ್ಟ್ ರೌಂಡ್ಗೆ ಇಟ್ಕೋಬೇಕು. ಮತ್ತು ಒಂದು ವೇಳೆ ನೀವು ಓದ್ತಿರ್ಬೇಕಾದ್ರೆ ಈ ಕ್ವಶನ್ಗೆ ನಂಗೆ ಶೋರ್ 100% ಗೊತ್ತೇ ಆಗೋದಿಲ್ಲ ಅಂದರೆ 0 ಅಂತ ಹಾಕ್ಬಿಡ್ರಿ. ಅದನ್ನು ಅಟೆಂಡ್ ನೋಡಲಿಕ್ಕೆ ಹೋಗ್ಬಾರ್ದು. ನೆಕ್ಸ್ಟ್ ಟೈಮ್ ಅದನ್ನು ಆ ಕ್ವಶನ್ ಹುಷಾರಿಗೆ ಹೋಗಂಗಿಲ್ಲ. ಸೊ ಈ ರೀತಿ ಮಾಡಿದ್ರೆ ನಿಮಗೆ ಟೈಮ್ ಭಾಳ ಸೇವ್ ಆಗುತ್ತೆ. ಅಂದರೆ ನೀವು ಒಂದು ಪ್ಲಾನ್ ಆಗಿ ನೋಡ್ಕೊಂಡು ಹೋದರೆ ನೀವು 100% ಕ್ವಶನ್ಸ್ ಅಟೆಂಡ್ ಆದಮೇಲೆ ನೀವು 2 ಅಂತ ಏನು ಮಾಡಿದ್ರೆ ಅದು ಜಾಸ್ತಿ ಕರೆಕ್ಟ್ ಆಗ್ತಕ್ಕಂಥ ಸಂಭಾವನೆ ಜಾಸ್ತಿ ಇರುತ್ತೆ. ಸೊ ಆ ಕ್ವಶನ್ ನೀವು ಅಟೆಂಡ್ ಮಾಡಿದ್ರೆ ನೀವು ಓವರ್ ಆಲ್ ಸ್ಕೋರು ಇನ್ಕ್ರೀಸ್ ಆಗಿ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಲಾಸ್ಟ್ ಒಂದು 2-3 ಅಥವಾ 4 ನೀವು ಹಾಕಿ ಬರಲೇಬೇಕಾಗುತ್ತೆ. ಅದನ್ನು ದೇವ್ರ ಕಡೆ ಭಾರ ಹಾಕಿ ನೀವು ಓದಿರ್ತಕ್ಕಂಥ ಎಲ್ಲ ವಿಷಯಗಳ ಕ್ರೋಢೀಕರಣ ಮಾಡಿ ಮೇ ಬಿ ಇದೆ ಅಂತ ಇಂಟೆಲಿಜೆನ್ಸ್ ಗೆಸ್ಸಿಂಗ್ ಮಾಡಿ ಒಂದು 3 ಅಥವಾ 4 ಕ್ವಶನು ನೀವು ರಿಸ್ಕ್ ತೊಗೊಂಡು ಹಾಕಿ ಬರಲೇಬೇಕಾಗುತ್ತೆ. ಸೊ ಹಾಗಾಗಿ ಇದೊಂದು ಪಾಯಿಂಟು ಎಲ್ಲ ನೆನ್ಪಿಟ್ಕೊಳ್ರಿ. ನೆಕ್ಸ್ಟು ಯಾವುದೇ ಎಕ್ಸಾಮ್ ಆದರೂ ನೀವು ಎಲ್ಲ ಕ್ವಶನ್ಸ್ನ ಇಷ್ಟೇ ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅಂತ ಯಾವುದೇ ಇದು ಇರಲ್ಲ. ಅದು ಬೇಸ್ಡ್ ಆನ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಮೇಲೆ ನೀವು ಇಷ್ಟೇ ಕ್ವಶನ್ ಅಟೆಂಡ್ ಮಾಡಬೇಕನ್ನೋ ಇದ್ರ ಅಲ್ಲಿ ಗೊತ್ತಾಗುತ್ತೆ. ನೀವು ಇಲ್ಲೇ ಬಿಫೋರ್ ಎಕ್ಸಾಮ್ ಹೋಗೋಕ್ಕಿಂತ ಮುಂದೆ ನಾನು 80 ಕ್ವಶನ್ ಅಟೆಂಡ್ ಮಾಡ್ತೀನಿ, 100 ಕ್ವಶನ್ ಅಟೆಂಡ್ ಮಾಡ್ತೀನಿ ಅನ್ನೋ ಆ ಮೈಂಡ್ ಸೆಟ್ ಇಟ್ಕೊಂಡು ಹೋಗ್ಬೇಡ್ರಿ. ಅದು ಬೇಸ್ಡ್ ಆನ್ ಅಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ನ ಡಿಫಿಕಲ್ಟಿ ನೋಡಿ ಅಲ್ಲಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನಾವು ಎಷ್ಟು ಕ್ವಶನ್ ಹಾಕಿದ್ರೆ ಸೇಫ್ ಆಗ್ತೀವಿ ಅನ್ನೋದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಹಾಕಿದ್ರೆ ನಾವು ಜಾಬ್ ಆಗುತ್ತೆ ಅನ್ನೋದು ಯಾವ ಥಿಯರಿ ಇದನ್ನು ಎಲ್ಲೂ ಇಲ್ಲ. ಅದು ಬೇಸ್ಡ್ ಆನ್ ನಮ್ಮ ಕ್ಯಾಟಗರಿ ವೈಸು ನಮ್ಮ ಓದಿರ್ತಕ್ಕಂಥ ರೂರಲ್ಲು ಗ್ರಾಮೀಣ ಅವೇನೆಲ್ಲ ಮ್ಯಾಟ್ರ್ ಆಗ್ತವೆ. ಸೊ ಹಾಗಾಗಿ ಎಷ್ಟು ಕ್ವಶನ್ ಅಟೆಂಡ್ ಮಾಡ್ಬೇಕು ಸರ್ ಅಂತ ನಮ್ಮನ್ನ ಕೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಕ್ವಶನ್ ಅಂತ ಯಾವುದೇ ಎಕ್ಸಾಮ್ ಬಗ್ಗೆ ಹೇಳೋದಕ್ಕೆ ನಾವು ತಪ್ಪೋದು. ಆ್ಯಕ್ಚುಲಿ ಆ ಥರ ಮಾಡಬಾರ್ದು. ಈಸಿ ಇದ್ದರೆ ಆಲ್ಮೋಸ್ಟ್ ಒಂದು 85-90 ಪ್ರತಿಯೊಬ್ಬ ವಿದ್ಯಾರ್ಥಿ ಸಕ್ಸಸ್ ಆಗಿರ್ತಾರೆ ಅಂದರೆ ಅವನ ಸಕ್ಸಸ್ ಸ್ಟೋರಿ ಪ್ರತಿಯೊಬ್ಬರಿಂದ ವಿಭಿನ್ನವಾಗಿರುತ್ತೆ. ಸೊ ಹಾಗಾಗಿ ಇದು ನಾನು ಹೇಳಿರ್ತಕ್ಕಂಥದ್ದು ನನಗೇನು ವರ್ಕ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಇದು ಬಿಟ್ಟು ಇದನ್ನೇ ಫಾಲೋ ಮಾಡ್ಬೇಕನ್ನಂಗಿಲ್ಲ. ನಿಮಗೆ ನೀವು ಆಲ್ರೆಡಿ ಎಕ್ಸಾಮ್ನ ಪ್ರಿವಿಯಸ್ ಯಾವುದೇ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದರೆ ಅದರಲ್ಲಿ ನಿಮಗೆ ಯಾವ ಥರ ಎಕ್ಸಾಮ್ನ ಚೆನ್ನಾಗಿ ಮಾಡಿರ್ತಾರೆ ಆ ಪ್ಯಾಟ್ರನ್ನ ನೀವು ಅಳವಡಿಸ್ಕೊಳ್ಬೋದು. ನಾನು ಹೇಳ್ದಂಗೆ ಸಕ್ಸಸ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ದು ಎಲ್ಲರದ್ದು ಸೇಮ್ ಇರಲ್ಲ. ಪ್ರತಿಯೊಬ್ಬರದ್ದು ಬೇರೆ ಬೇರೆ ಪ್ಲ್ಯಾನ್ಡ್ ಇರುತ್ತೆ. ಅವ್ರದ್ದು ಗುರಿ ಅಥವಾ ಏನಿರ್ತವೆ ಅದು ಡಿಫ್ರೆಂಟ್ ಆಗಿರೋದ್ರಿಂದ ಎಲ್ಲರಿಗೂ ಒಂದೇ ಥರದ್ದು ಸಿದ್ಧ ಸೂತ್ರ ಯಾವುದರಲ್ಲೂ ಇರೋದಿಲ್ಲ. ಸೊ ಹಾಗಾಗಿ ಇದರಿಂದ ನಿಮಗೇನಾದರೂ ಹೆಲ್ಪ್ ಆದರೆ ನಾನು ಅಪಾಯಿಂಟ್ ಆಗಬೇಕಾದ್ರೆ ಈ ಥರ ಯೂಸ್ ಮಾಡ್ಕೊಂಡು ಅಪಾಯಿಂಟ್ ಆಗಿರೋದ್ರಿಂದ ಇದರಿಂದ ನನಗೆ ಯೂಸ್ ಆಯ್ತಪ್ಪ ಅಂದರೆ ಈ ಟೈಮ್ ಮ್ಯಾನೇಜ್ಮೆಂಟು ವಿತಿನ್ 90 ಮಿನಿಟ್ಸಲ್ಲಿ 100 ಕ್ವಶನ್ಸ್ ಅಟೆಂಡ್ ಮಾಡಿ ಅದರಲ್ಲೇ ನಾವು ಡಿಫಿಕಲ್ಟ್ ಕ್ವಶನ್ಸ್ನೆಲ್ಲ ಟ್ಯಾಕಲ್ ಮಾಡಬೇಕು, ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನೆಲ್ಲ ಅಟೆಂಡ್ ಮಾಡಬೇಕು. ಸೊ ಹಾಗಾಗಿ ಒಂದು ಸೈಂಟಿಫಿಕ್ ವೇ ಒಳಗೆ ನಾವೇನಾದರೂ ಕ್ವಶನ್ ಪೇಪರ್ ಅಟೆಂಡ್ ಮಾಡಿದರೆ ನಮಗೆ ಸ್ವಲ್ಪ ಟೈಮ್ ಶೇವ್ ಆದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾನು ಈ ಥರ ಮಾಡ್ತಿದ್ದೆ. ಸೊ ಹೀಗಾಗಿ ನೀವು ಒಂದು ವೇಳೆ ನಾನು ಆಗಲೇ ಹೇಳ್ದಂಗೆ ಆ ಕ್ವಶನ್ ಮುಂದೆ 2 ಅಂತ ಬರೆದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಸ್ವಲ್ಪ ನನಗೆ ಬರುತ್ತೆ ನೆಕ್ಸ್ಟ್ ರೌಂಡು ಇದನ್ನೇ ಇಂಪಾರ್ಟೆಂಟು ಅಂತ ಗೊತ್ತಾಗಿ ಆ ಕ್ವಶನನ್ನು ನೀವು ನೋಡ್ತೀರಿ. ಒಂದು ವೇಳೆ ನೀವು ಫುಲ್ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ಮೇಲೆ ಜಾಸ್ತಿ ಟೈಮನ್ನು ಇನ್ವೆಸ್ಟ್ ಮಾಡಿ ಲಾಸ್ಟ್ಗೆ ಭಾಳ ಈಸಿ ಕ್ವಶನ್ಸ್ ಇರ್ತವೆ ಅಂಥವನ್ನ ನೀವು ಬಿಟ್ಟು ಬರೋದನ್ನು ಅಥವಾ ಅದನ್ನು ನೋಡದೆ ಹಾಗೆ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗಾಗಿ ಯಾವುದೇ ಎಕ್ಸಾಮ್ ಆಗಲಿ ಫಸ್ಟಿಂದ ಸ್ಟಾರ್ಟಿಂಗ್ವರೆಗೂ 100% ಕ್ವಶನ್ ಓದಲೇಬೇಕು ಮತ್ತು ಅದನ್ನು ಅಟೆಂಡ್ ಮಾಡಲೇಬೇಕಾಗುತ್ತೆ. ಸೊ ನೀವು ಒಂದು 5-10 ಒಂದು ಕ್ವಶನ್ಸ್ ಏನಾದ್ರು ಬಿಟ್ಟು ಬಂದರೆ ನೀವು ಔಟ್ ಆಫ್ ಕಾಂಪಿಟೇಷನಿಂದ ಆಲ್ಮೋಸ್ಟ್ ಆಲ್ ಎಲಿಮಿನೇಟ್ ಆದಾಗ ಈಗ ಇರ್ತಕ್ಕಂಥ ಕಾಂಪಿಟೇಷನ್ ಲೆವೆಲ್ಗೆ 1 ಅಥವಾ 0.25 ಜಾಬ್ ಕಳ್ಕೊಂಡ್ರೆ ಎಷ್ಟೋ ಜನ ನೋಡ್ತಿದ್ವಿ. ಮತ್ತು 0.25 ನಿಮ್ಮದು 100 ಸಾವಿರಾರು ಗಂಟಲೆ ರ್ಯಾಂಕು ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಎಕ್ಸಾಮ್ ಸೆಂಟ್ರಲ್ಲಿ ಪ್ರತಿಯೊಂದು ಕ್ವಶನ್ ಅಟೆಂಡ್ ಮಾಡೋದು ಬಹಳ ಇಂಪಾರ್ಟೆಂಟು. ಮತ್ತು ಈ ಥರ ನೀವು ನಾನು ಹೇಳ್ದಂಗೆ ಫಾಲೋ ಮಾಡ್ಬೇಕಂತಲ್ಲ, ನೀವು ನಿಮಗೆ ಆ್ಯಸ್ ಕ್ಯಾಂಡಿಡೇಟಾಗಿ ಆಸ್ಪಿರೆಂಟಾಗಿ ನಿಮ್ಗೆ ಯಾವುದು ಸೂಟೇಬಲ್ ಆಗುತ್ತೆ ಆ ಥರ ಈಗ ಆಲ್ರೆಡಿ ಮಾಡ್ಕೊಂಡಿದ್ರೆ ಅದನ್ನು ನೀವು ಫಾಲೋ ಮಾಡಿರಿ. ನಾನು ಹೇಳಿದ್ರಂತ ಬ್ಲೈಂಡಾಗಿ ನಮ್ಮದು ಫಾಲೋ ಮಾಡಿಬಿಡ್ರಿ. ಒಂದು ಸರಿ ಈ ಥರನೂ ಟ್ರೈ ಮಾಡಿ ನೋಡಿ. ಟೈಮು ಅಥವಾ ನಿಮಗೇನಾದರೂ ಅನುಕೂಲ ಆದರೆ ಇದನ್ನು ಫಾಲೋ ಮಾಡಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು.